ಹಲೋ ಸ್ನೇಹಿತರೆ, ನಾವು ಇದನ್ನ HTML ಲೆಸನ್ ನಂಬರ್ 7 ನಲ್ಲಿ ಇದೀವಿ. ಇದನ್ನ HTML ನಲ್ಲಿ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಫಾರ್ಮ್ ಫಿಲ್ಲಿಂಗ್ ಕಾಲಮ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಅಂತೇಳಿ. ಅಂದ್ರೆ ನೀವು ನೋಡಿರ್ತಿರಲ್ಲ, ಜಿಮೇಲ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಇಲ್ಲೆಲ್ಲ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೆ ಇಮೇಲ್ ಐಡಿ ಎಲ್ಲ ಕೇಳ್ತಿರ್ತಾವಲ್ಲ, ಅದೇ ರೀತಿ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆಲ್ಲ ಕೇಳ್ತಿತ್ತಲ್ಲ, ನಿಮ್ಗೆಲ್ಲ ಡೀಟೇಲ್ಸ್ ಎಲ್ಲ ಜೆಂಡರ್, ಲ್ಯಾಂಗ್ವೇಜ್ ಹಾಗೆ ಅಡ್ರೆಸ್, ಅದೇ ರೀತಿ ರಿಜಿಸ್ಟರ್, ಈ ರೀತಿ ಕಾಲಮ್ಸ್ ಎಲ್ಲ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ನಾವು HTML ಅಂತೇಳಿ ಈ ವಿಡಿಯೋದಲ್ಲಿ ನೀವು ಕಲಿತಾ ಇದ್ದೀರಾ. ನಾನು ಫಸ್ಟ್ ಇಲ್ಲಿ ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೊಂತೀನಿ. ಈ ರೀತಿ ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ HTML ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡ್ಕೊಂಡು ಅದೇ ರೀತಿ ಇಲ್ಲಿ HTML ಹಾಗೆ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡ್ಬಿಡ್ತೀನಿ. ಈ ರೀತಿ ಎಂಟಿ HTML ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದನ್ನ ನಾನು ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ತಗೊಂಡು ಹಾಗೆ ಇಲ್ಲಿ ಡೆಸ್ಕ್ಟಾಪ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ HTML ಟ್ಯುಟೋರಿಯಲ್ಸ್ ಅಂತ ಹೇಳಿ ಆಲ್ರೆಡಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದ್ರ ಒಳಗಡೆ ನಾನು ಸೇವ್ ಆಸ್ ಟೈಪ್ ನಲ್ಲಿ ಆಲ್ ಟೈಪ್ಸ್ ಅಂತ ತಗೊಂಡು lesson 7.html ಅಂತ ಹೇಳಿ ಫೈಲ್ ನೇಮ್ ನ ಕೊಟ್ಟು ನಾನು ಸೇವ್ ಅಂತ ಕ್ಲಿಕ್ ಮಾಡಿ ಈ ಫೈಲ್ ನ ಸೇವ್ ಮಾಡ್ತೀನಿ. ಹಾಗೆ ಈ ಫಾರ್ಮ್ ಅನ್ನೋದು ಯಾವ ರೀತಿ ಬರಿಬೇಕು ಅಂತ ಹೇಳಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿ ಬರ್ದು ಸೆಮಿಕೋಲನ್ ಹಾಕ್ತೀನಿ. ಈ ರೀತಿ ಯೂಸರ್ ನೇಮ್ ಸೆಮಿಕೋಲನ್ ಹಾಕಿದ್ದೀನಲ್ಲ, ಇಲ್ಲಿ Ctrl+S ಅಂತ ಹೇಳಿ ಸೇವ್ ಮಾಡ್ಕೊಂಡು ಈ ನೋಟ್ ಪ್ಯಾಡ್ ನ ಇಲ್ಲಿ ಕ್ರೋಮ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ಏನ್ ಬಂದಿದೆ, ಯೂಸರ್ ನೇಮ್ ಅಂತ ಬಂದಿದೆಯಲ್ಲ, ಈ ರೀತಿ ನನಗೆ ಯೂಸರ್ ನೇಮ್ ಅಂತ ಬಂದಿದೆಯಲ್ಲ, ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಬೇಕು ನನಗೆ ಯೂಸರ್ ನೇಮ್ ನ ತಗೊಳೋದಕ್ಕೆ ಅಂತಂದ್ರೆ ಈ ಓಪನಿಂಗ್ ಟ್ಯಾಗ್ ನ ಸ್ಟಾರ್ಟ್ ಮಾಡಿ ಇಲ್ಲಿ ಇನ್ಪುಟ್ ಟೈಪ್ ಅಂತ ಹೇಳಿ ಬರ್ದು ಹಾಗೆ ಈಕ್ವಲ್ ಟು ಹಾಕಿ ಡಬಲ್ ಕೋಟ್ಸ್ ಒಳಗಡೆ ಟೆಕ್ಸ್ಟ್ ಅಂತ ಹೇಳಿ ಬರಿತೀನಿ. ಈ ರೀತಿ ಡಬಲ್ ಕೋಟ್ಸ್ ಒಳಗಡೆ ಟೆಕ್ಸ್ಟ್ ಅಂತ ಬರೆದು ಇಲ್ಲಿ ಕ್ಲೋಸ್ ಮಾಡ್ತೀನಿ ಟ್ಯಾಗ್ ನ. ಇವಾಗ Ctrl+S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಯೂಸರ್ ನೇಮ್ ಮುಂದ್ಗಡೆ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ, ಅಂದ್ರೆ ಎಂಟಿ ಬಾಕ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನಾವು ಏನಾದ್ರೂ ಯೂಸರ್ ನೇಮ್ ನ ಹಾಕಬಹುದು, ಅಂದ್ರೆ ನನ್ನ ಹೆಸರು ಹಾಕಬಹುದು. ಈ ರೀತಿ ಯೂಸರ್ ನೇಮ್ ನ ಫಿಲ್ ಮಾಡೋದಕ್ಕೆ ಒಂದು ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಇದೆ ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತ ಹಾಕಿದ್ದೀನಲ್ಲ, ಈ ಟೆಕ್ಸ್ಟ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಎಂಟಿ ಟೆಕ್ಸ್ಟ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನಾನು ಪಾಸ್ವರ್ಡ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಫಸ್ಟ್ ಬ್ರೇಕ್ ಅಂತ ಹಾಕ್ತೀನಿ, ಯಾಕಂದ್ರೆ ನ್ಯೂ ಲೈನ್ ಇಂದ ಸ್ಟಾರ್ಟ್ ಆಗಲಿ ಅಂತೇಳಿ ಇಲ್ಲಿ ಬ್ರೇಕ್ ಅನ್ನೋ ಟ್ಯಾಗ್ ನ ಹಾಕ್ತೀನಿ. ಹಾಗೆ ಇಲ್ಲಿ ಪಾಸ್ವರ್ಡ್ ಅಂತ ಬರೀತೀನಿ, ಇಲ್ಲಿ ಸೆಮಿಕೋಲನ್ ಹಾಕಿ ಇಲ್ಲಿ ಟ್ಯಾಗ್ ನ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗಡೆ ಪಾಸ್ವರ್ಡ್ ಅಂತ ಬರೀತೀನಿ. ಹಾಗೆ ಈ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಆಕ್ಚುಲಿ ಈ ಪಾಸ್ವರ್ಡ್ ಅನ್ನೋದು ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ನಾನು ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಪಾಸ್ವರ್ಡ್ ಅನ್ನೋದು ಕೂಡ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡಿದೆ. ಆದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಪಾಸ್ವರ್ಡ್ ಬಾಕ್ಸ್ ಏನಪ್ಪ ಡಿಫರೆನ್ಸ್ ಅಂತಂದ್ರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಆ ಟೆಕ್ಸ್ಟ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಆದ್ರೆ ಇಲ್ಲಿ ಪಾಸ್ವರ್ಡ್ ಬಾಕ್ಸ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಆ ಪಾಸ್ವರ್ಡ್ ಏನಿತ್ತಲ್ಲ ಅದು ಡಿಸ್ಪ್ಲೇ ಆಗಲ್ಲ, ಅಂದ್ರೆ ಡಾಟ್ ಡಾಟ್ ಅನ್ನಂಗ ತೋರಿಸುತ್ತೆ. ಈ ರೀತಿ ಪಾಸ್ವರ್ಡ್ ಅನ್ನೋದು ಹೈಡ್ ಆಗಿ ಬರುತ್ತೆ. ಈ ರೀತಿ ನೀವು ಪಾಸ್ವರ್ಡ್ ಬಾಕ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ಪಾಸ್ವರ್ಡ್ ಟ್ಯಾಗ್ ಮುಂದ್ಗಡೆ ನಾನು ಇಲ್ಲಿ ಬ್ರೇಕ್ ಅನ್ನೋ ಟ್ಯಾಗ್ ಹಾಕಿ ನಾನು ಇಲ್ಲಿ ರೇಡಿಯೋ ಬಟನ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಂತೆ. ಈ ರೇಡಿಯೋ ಬಟನ್ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಇಲ್ಲಿ ಓಪನಿಂಗ್ ಟ್ಯಾಗ್ ಒಳಗಡೆ ಇನ್ಪುಟ್ ಟೈಪ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ರೇಡಿಯೋ ಅಂತ ಕೊಡ್ತೀನಿ. ಹಾಗೆ ಈ ರೇಡಿಯೋ ಬಟನ್ ನ ಕ್ಲೋಸ್ ಮಾಡಿರ್ತೀನಿ. ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಒಂದು ಸರ್ಕಲ್ ಅಲ್ಲಿ ಬಂದಿದೆ. ಇದನ್ನ ಯಾವ ರೀತಿ ಫಾರ್ಮ್ ಫಿಲ್ಲಿಂಗ್ ನಲ್ಲಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಬಂದು ಜೆಂಡರ್ ಅಂತ ಬರಿತೀನಿ. ಇಲ್ಲಿ ಈ ಜೆಂಡರ್ ಅಂತ ಬರೆದು ಇಲ್ಲಿ ಸೆಮಿಕೋಲನ್ ಹಾಕಿದ್ದೀನಲ್ಲ, ಈ ರೇಡಿಯೋ ಬಟನ್ ಮುಂದ್ಗಡೆ ನಾನು ಮೇಲ್ ಅಂತ ಬರಿತೀನಿ. ಹಾಗೆ ಮತ್ತೊಂದು ರೇಡಿಯೋ ಬಟನ್ ನ ಕ್ರಿಯೇಟ್ ಮಾಡ್ತೀನಿ, ಅದ್ರ ಮುಂದ್ಗಡೆ ನಾನು ಫೀಮೇಲ್ ಅಂತ ಬರಿತೀನಿ. ಈ ರೀತಿ ರೇಡಿಯೋ ಬಟನ್ ಮುಂದೆ ಮೇಲು ಫೀಮೇಲ್ ಅಂತ ಬರ್ದಿದ್ದೀನಲ್ಲ, ಇದನ್ನ Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು, ಜೆಂಡರ್ ಮೇಲು ಫೀಮೇಲ್ ಅಂತ ಬಂದಿದೆ. ಹಾಗೆ ಸೆಲೆಕ್ಷನ್ ಕೂಡ ಮಾಡ್ಕೋಬಹುದು ನಾನು. ಆದ್ರೆ ಇಲ್ಲಿ ನೋಡ್ರಿ, ಸೆಲೆಕ್ಷನ್ ಮಾಡ್ತಾ ಇದೇನಲ್ಲ, ಎರಡು ಸೆಲೆಕ್ಷನ್ ಆಗ್ತಿದೆ. ಈ ರೀತಿ ಎರಡು ಸೆಲೆಕ್ಷನ್ ಆಗಬಾರ್ದು. ಒಂದು ಸೆಲೆಕ್ಷನ್ ಆದ್ರೆ ಇನ್ನೊಂದು ಡಿಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಆ ರೇಡಿಯೋ ಬಟನ್ ಗೆ ನೇಮ್ ನ ಕೊಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ ಇನ್ಪುಟ್ ಟೈಪ್ ರೇಡಿಯೋ ಅಂತಿದೆಯಲ್ಲ, ಇಲ್ಲಿ ನೇಮ್ ಈಕ್ವಲ್ ಟು ಅಂತ ಹೇಳಿ ಬರ್ದು ಹಾಗೆ ಡಬಲ್ ಕೋಟ್ಸ್ ಒಳಗಡೆ R1 ಅಂತ ಹೇಳಿ ಕೊಡ್ತೀನಿ. ಅಂದ್ರೆ ಏನಾದ್ರೂ ಕೊಡ್ಬೋದು, ನಾನು R1 ಅಂತ ಹೇಳಿ ಕೊಡ್ತೀನಿ. R1 ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಹಾಗೆ ಇನ್ನೊಂದು ರೇಡಿಯೋ ಬಟನ್ ಗೂ ಕೂಡ ನಾನು R1 ಅಂತ ಹೇಳಿ ನೇಮ್ ನ ಕೊಡ್ತೀನಿ. ಇವಾಗ Ctrl+S ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಜೆಂಡರ್ ಮೇಲು ಫೀಮೇಲ್ ಅಂತ ಇದೆಯಲ್ಲ, ನಾನು ಇವಾಗ ಮೇಲ್ ನ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಫೀಮೇಲ್ ನ ಸೆಲೆಕ್ಟ್ ಮಾಡಿದ್ರೆ ಮೇಲ್ ಅನ್ನೋದು ಡಿಸೆಲೆಕ್ಟ್ ಆಗುತ್ತೆ. ಅಂದ್ರೆ ನಾವು ಫಾರ್ಮ್ ಸಬ್ಮಿಟ್ ಮಾಡ್ತಿರ್ತೀವಲ್ಲ, ಅವಾಗ ಮೇಲ್ ಆಗಿದ್ರೆ ಮೇಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಫೀಮೇಲ್ ಆಗಿದ್ರೆ ಫೀಮೇಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಚೆಕ್ ಬಾಕ್ಸ್ ಅನ್ನೋದಿರುತ್ತೆ. ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ನಾನು ಇಲ್ಲಿ ಲ್ಯಾಂಗ್ವೇಜ್ ಅಂತ ಹಾಕಿ ಸೆಮಿಕೋಲನ್ ಹಾಕ್ತೀನಿ. ಹಾಗೆ ಇಲ್ಲಿ ಇನ್ಪುಟ್ ಟ್ಯಾಗ್ ಅನ್ನೋದು ಓಪನ್ ಮಾಡ್ಕೊಂಡು ಇನ್ಪುಟ್ ಟೈಪ್ ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗಡೆ ಚೆಕ್ ಬಾಕ್ಸ್ ಅಂತ ಹಾಕ್ತೀನಿ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಈ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಅದ್ರ ಮುಂದ್ಗಡೆ ನಾನು ಕನ್ನಡ ಅಂತ ಬರಿತೀನಿ. ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡ್ರಿ, ಈ ರೀತಿ ಫುಲ್ ಕಾಪಿ ಪೇಸ್ಟ್ ಮಾಡಿದಿನಲ್ಲ, ಈ ಕನ್ನಡ ಅನ್ನೋದು ತೆಗೆದು ಇಲ್ಲಿ ಇಂಗ್ಲಿಷ್ ಅಂತ ಹಾಕ್ತೀನಿ. ಹಾಗೆ ಇದನ್ನ ಇಲ್ಲಿ ಹಿಂದಿ ಅಂತ ಹೇಳಿ ಬರಿತೀನಿ. ಈ ರೀತಿ ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ ಅನ್ನೋದು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಈ ನೋಟ್ ಪ್ಯಾಡ್ ನ ನಾನು ಸೇವ್ ಮಾಡ್ಕೊಂತೀನಿ. ಹಾಗೆ ಈ ಕ್ರೋಮ್ ಬ್ರೌಸರ್ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಲ್ಯಾಂಗ್ವೇಜ್ ಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಅನ್ನೋ 3 ಚೆಕ್ ಬಾಕ್ಸ್ ಬಂದಿದೆ. ಇದರಲ್ಲಿ ನೀವು ಟಿಕ್ ಹಾಕಿದ್ರೆ ಈ ರೀತಿ ರೈಟ್ ಟಿಕ್ ಮಾರ್ಕ್ ಆಗುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನ ನೀವು ಟಿಕ್ ಮಾಡ್ಕೋಬಹುದು.
3 ಲ್ಯಾಂಗ್ವೇಜ್ ಬಂದ್ರೆ 3 ಲ್ಯಾಂಗ್ವೇಜ್ ಟಿಕ್ ಮಾಡ್ಕೋಬಹುದು. ಅದೇ ರೀತಿ 2 ಲ್ಯಾಂಗ್ವೇಜ್ ಬಂದ್ರೆ 2 ಲ್ಯಾಂಗ್ವೇಜ್ ನ ನೀವು ಟಿಕ್ ಮಾಡ್ಕೋಬಹುದು. ಅದ್ರ ಮೇಲೆ ಮತ್ತೆ ಟಿಕ್ ಮಾಡಿದ್ರೆ ಈ ರೀತಿ ಅನ್ಸೆಲೆಕ್ಟ್ ಆಗುತ್ತೆ. ಈ ರೀತಿ ನೀವು ಚೆಕ್ ಬಾಕ್ಸ್ ಅನ್ನೋದನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಅಡ್ರೆಸ್ ಅನ್ನೋ ಬಾಕ್ಸ್ ನ ನಾನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈ ಅಡ್ರೆಸ್ ಅನ್ನೋ ಬಾಕ್ಸ್ ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಯಾಕಂದ್ರೆ ಟೆಕ್ಸ್ಟ್ ಅನ್ನೋದು ಬಹಳ ಫಿಲ್ ಆಗ್ಬೇಕಲ್ಲ, ಅದರಿಂದ ಅದು ಅಡ್ರೆಸ್ ಅನ್ನೋ ಬಾಕ್ಸ್ ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಇಲ್ಲಿ ನಾನು ಅಡ್ರೆಸ್ ಅಂತ ಬರೆದು ಇಲ್ಲಿ ಸೆಮಿಕೋಲನ್ ಹಾಕ್ತೀನಿ. ಅಡ್ರೆಸ್ ಅನ್ನೋ ಬಾಕ್ಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ನಾವು ಟೆಕ್ಸ್ಟ್ ಏರಿಯಾ ಅಂತೇಳಿ ಟ್ಯಾಗ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಟೆಕ್ಸ್ಟ್ ಏರಿಯಾ ಅಂತೇಳಿ ಕ್ರಿಯೇಟ್ ಮಾಡ್ಕೊಂಡು ಹಾಗೆ ಈ ಟೆಕ್ಸ್ಟ್ ಏರಿಯಾನ ನಾನು ಕ್ಲೋಸ್ ಮಾಡ್ತೀನಿ. ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಅಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಅಡ್ರೆಸ್ ಮುಂದ್ಗಡೆ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗಿದೆ. ಇದನ್ನ ನೀವು ಎಷ್ಟು ಬೇಕಾದ್ರೂ ಅಷ್ಟು ಸೈಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಈ ಕಾರ್ನರ್ ಇಟ್ಕೊಂಡು. ಹಾಗೆ ಇಲ್ಲಿ ಅಡ್ರೆಸ್ ನ ನೀವು ಫಿಲ್ ಮಾಡ್ಕೋಬಹುದು, ಎಷ್ಟಾದ್ರೂ ಫಿಲ್ ಮಾಡ್ಕೋಬಹುದು. ಈ ರೀತಿ ಟೆಕ್ಸ್ಟ್ ಏರಿಯಾ ಅಂತೇಳಿ ನೀವು ಟ್ಯಾಗ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಟೆಕ್ಸ್ಟ್ ಬಾಕ್ಸ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ಈ ಡಾಟಾ ಎಲ್ಲ ಫಿಲ್ ಆದ್ಮೇಲೆ ಸಬ್ಮಿಟ್ ಆಗ್ಬೇಕಂದ್ರೆ ನಮ್ಗೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಬರ್ಬೇಕಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್ ಅಂತೇಳಿ ಒಂದು ಟ್ಯಾಗ್ ನ ಹಾಕ್ತೀನಿ. ಈ ರೀತಿ ಸಬ್ಮಿಟ್ ಅಂತೇಳಿ ಟ್ಯಾಗ್ ನ ಕ್ರಿಯೇಟ್ ಮಾಡಿದೀನಲ್ಲ, ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಸಬ್ಮಿಟ್ ಅನ್ನೋ ಒಂದು ಬಟನ್ ಕ್ರಿಯೇಟ್ ಆಗಿದೆ. ಈ ರೀತಿ ಸಬ್ಮಿಟ್ ಅನ್ನೋ ಬಟನ್ ನ ಕ್ರಿಯೇಟ್ ಮಾಡಿದ್ಮೇಲೆ ನೀವೇನು ಇಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಹಾಕ್ತಿರಲ್ಲ, ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮ್ ಡಾಟಾ ಅನ್ನೋದು ಸೇವ್ ಆಗುತ್ತೆ. ಅದೇ ರೀತಿ ಈ ಸಬ್ಮಿಟ್ ಪ್ಲೇಸ್ ಅಲ್ಲಿ ನಮಗೆ ರಿಜಿಸ್ಟರ್ ಅಂತೇಳಿ ನೇಮ್ ಬರಬೇಕು ಅಂತಂದ್ರೆ ಇಲ್ಲಿ ನಾನು ಇನ್ಪುಟ್ ಟೈಪ್ ಸಬ್ಮಿಟ್ ಅಂತಿದೆಯಲ್ಲ, ಇಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿ ವ್ಯಾಲ್ಯೂ ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗಡೆ ರಿಜಿಸ್ಟರ್ ಅಂತೇಳಿ ಬರಿತೀನಿ. ಹಾಗೆ ಈ ರೀತಿ ರಿಜಿಸ್ಟರ್ ಅಂತ ಬರ್ದಿದ್ದೀನಲ್ಲ, ಇಲ್ಲಿ ಫಸ್ಟ್ ನಾನು ಸಬ್ಮಿಟ್ ಅನ್ನೋ ಬಟನ್ ಬ್ರೇಕ್ ಅಂತೇಳಿ ಹಾಕ್ತೀನಿ. ಈ ರೀತಿ ಬ್ರೇಕ್ ಹಾಕಿದ್ರೆ ನ್ಯೂ ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ಈ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೇನೆ. ಇಲ್ಲಿ ನೋಡ್ತಿರ್ಬೋದು ನೀವು ರಿಜಿಸ್ಟರ್ ಅಂತೇಳಿ ಬಂದಿದೆ. ಅಂದ್ರೆ ಈ ರೀತಿ ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಈ ರೀತಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಅನ್ನೋದಾಗುತ್ತೆ. ಅದೇ ರೀತಿ ನಾವು ರೀಸೆಟ್ ಅನ್ನೋ ಬಟನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ರೀಸೆಟ್ ಅನ್ನೋ ಬಟನ್ ಏನ್ ಮಾಡುತ್ತೆ ಅಂತಂದ್ರೆ ನಾವೆಲ್ಲ ಫಿಲ್ ಮಾಡಿರ್ತೀವಲ್ಲ ಆ ಡೀಟೇಲ್ಸ್ ಎಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ರೀಸೆಟ್ ಮಾಡ್ಬಿಡುತ್ತೆ, ಅಂದ್ರೆ ನಾರ್ಮಲ್ ಮಾಡ್ಬಿಡುತ್ತೆ. ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ ನಾನು ಇನ್ಪುಟ್ ಟೈಪ್ ಈಕ್ವಲ್ ಟು ರಿಸೆಟ್ ಅನ್ನೋ ಟ್ಯಾಗ್ ನ ಓಪನ್ ಮಾಡ್ತೀನಿ. ಹಾಗೆ ಇದನ್ನ ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ನಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ರಿಜಿಸ್ಟರ್ ಪಕ್ಕದಲ್ಲಿ ರಿಸೆಟ್ ಅನ್ನೋ ಒಂದು ಬಟನ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು ಜೆಂಡರ್ ಅನ್ನೋ ರೇಡಿಯೋ ಬಟನ್ ಇದೆಯಲ್ಲ, ಇದರಲ್ಲಿ ಯಾವ್ದು ಸೆಲೆಕ್ಟ್ ಆಗಿಲ್ಲ. ಅಂದ್ರೆ ಯಾವ್ದಾದ್ರು ಒಂದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಚೆಕ್ಡ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಇದನ್ನ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ ಇಲ್ಲಿ ರೇಡಿಯೋ ಬಟನ್ ಕಾಣ್ತಿದೆಯಲ್ಲ ಮೇಲ್ ಅನ್ನೋದ್ರಲ್ಲಿ ನಾನು ಚೆಕ್ಡ್ ಅಂತ ಹೇಳಿ ಬರಿತೀನಿ. ಹಾಗೆ ಈ ರೀತಿ ಚೆಕ್ಡ್ ಅಂತ ಬರೆದು ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು ಮೇಲ್ ಅನ್ನೋದು ಡಿಫಾಲ್ಟ್ ಆಗಿ ಚೆಕ್ ಆಗಿದೆ. ಅದೇ ರೀತಿ ನಾನು ಏನಾದ್ರು ಫೀಮೇಲ್ ನ ಚೆಕ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಮೇಲ್ ಅನ್ನೋದು ಮತ್ತೆ ಚೆಕ್ ಆಗಿರುತ್ತೆ. ಅದೇ ರೀತಿ ಈ ಫಾರಂ ನಲ್ಲಿ ಫಿಲ್ ಆಗಿರೋ ಡೀಟೇಲ್ಸ್ ಎಲ್ಲ ಸೇವ್ ಆಗಬೇಕು, ಆ ಎಲ್ಲ ಡಾಟಾ ರೆಕಾರ್ಡ್ ಅಲ್ಲಿ ಸೇವ್ ಆಗಬೇಕು ಅಂತಂದ್ರೆ ನಾವು ಫಾರಂ ಆಕ್ಷನ್ ಅನ್ನೋ ಕಾಲಮ್ ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಫಾರಂ ಆಕ್ಷನ್ ಅನ್ನೋ ಟ್ಯಾಗ್ ನ ಓಪನ್ ಮಾಡ್ತೀನಿ. ಈಕ್ವಲ್ ಟು ಸಬ್ಮಿಟ್ ಡಾಟ್ PHP ಅಂತೇಳಿ ಬರಿತೀನಿ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ PHP ಫೈಲ್ ಅಲ್ಲಿ ಅದು ಸೇವ್ ಆಗುತ್ತೆ. ಅದಕ್ಕೆ ಒಂದು ಮೆಥಡ್ ಇದೆ. ಮೆಥಡ್ ಡಬಲ್ ಕೋಟ್ಸ್ ಒಳಗಡೆ ಗೆಟ್ ಅಂತೇಳಿ ಬರ್ದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾವು ಈ ಮೆಥಡ್ ನ ಯೂಸ್ ಮಾಡೋದ್ರಿಂದ ಇಲ್ಲಿ ಫಿಲ್ ಮಾಡಿರೋ ಡಾಟಾ ಎಲ್ಲ ನಾವು ರೆಕಾರ್ಡ್ ಮಾಡ್ಕೋಬಹುದು. ಇದರಲ್ಲಿ ನಾನು ಡಾಟಾ ಏನಾದ್ರು ಫಿಲ್ ಮಾಡಿದ್ರೆ ಅದನ್ನ ರೀಸೆಟ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇಲ್ಲೆಲ್ಲ ಕ್ಲಿಯರ್ ಆಗಿದ್ದಿಲ್ಲ. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಟೆಕ್ಸ್ಟ್ ಬಾಕ್ಸ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಹಾಗೆ ಪಾಸ್ವರ್ಡ್ ಬಾಕ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬಹುದು, ರೇಡಿಯೋ ಬಟನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅದೇ ರೀತಿ ಚೆಕ್ ಬಾಕ್ಸ್ ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತೇಳಿ, ಹಾಗೆ ಟೆಕ್ಸ್ಟ್ ಏರಿಯಾ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತೇಳಿ, ಅದೇ ರೀತಿ ಸಬ್ಮಿಟ್ ಬಟನ್ ನ ರಿಸೆಟ್ ಬಟನ್ ನ ಕೂಡ ಕ್ರಿಯೇಟ್ ಮಾಡೋದು ನೋಡ್ಕೊಂಡ್ರಲ್ಲ. ಈ ರೀತಿ HTML ನಲ್ಲಿ ವ್ಯಾಲಿಡೇಷನ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಇಷ್ಟೇ ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.